ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಎಲ್ಲರೂ ಮಾಧ್ಯಮ ಸ್ನೇಹಿತರಿಗೆ ನಮಸ್ಕಾರ. ಈಗಾಗಲೇ 25-26ನೇ ಸಾಲಿನಲ್ಲಿ ಸುಮಾರು ಬೆಳಗಾವಿ ಹಾಲು ಒಕ್ಕೂಟ 12 ಕೋಟಿ 59 ಲಕ್ಷ ರೂಪಾಯಿ ಲಾಭ ಆಯಿತು. ಆ ಲಾಭದಲ್ಲಿ ಸುಮಾರು ಬಂದಂತ ಲಾಭದಲ್ಲಿ ಎಲ್ಲ ವಾಪಸ್ ರೈತರಿಗೆ ಕೊಡೋದು ಮಾಡಿದ್ದೇವೆ. ಅಂದ್ರೆ ನಾ ಇದೇ ಸ್ಪೀಚಲ್ಲಿ ಹೇಳಿದಾಗ ಸುಮಾರು ಅಂದ್ರೆ ಮ್ಯಾಟ್ ಇರ್ಬೋದು, ಜಾಬ್ ಕಟ್ ಮಷೀನ್ ಇರ್ಬೋದು, ಬಿಲ್ಡಿಂಗ್ ಕಟ್ಟಡ ಸುಮಾರು ಅಂತ 8-8.5 ಕೋಟಿ 9 ಕೋಟಿ ವಾಪಸ್ ಅವರಿಗೆ ಲಾಭದ ವಾಪಸ್ ಕೊಟ್ಟಿದ್ದೀವಿ. ಅಂದ್ರೆ 60% ನಮ್ದು, 40% ಅವರಲ್ಲಿ ಎಲ್ಲ ಮಾಡಿಕೆ ಈ ತರ ಮಾಡ್ತಾ ಇದೀವಿ. ಈ ಸಲ ಇನ್ನೊಂದು ವಿಶೇಷ ಅಂದ್ರೆ ಹೈಯೆಸ್ಟ್ ಹಾಲ್ ಕಲೆಕ್ಷನ್ ಆಗಿತ್ತು ನಮ್ಮಲ್ಲಿ. ಬೆಳಗಾವಿ ಹಾಲು ಒಕ್ಕೂಟ ಎಮ್ಮಿ ಹಾಲು ಜಾಸ್ತಿ ಬರ್ತದ್ರೆ ಇನ್ನೂ ನಮ್ಗೆ ಎಷ್ಟು ಲಾಭ ಆಗ್ತದೆ ಅದಕ್ಕೆ ಕೊಡ್ಬೇಕಂತ ವಿನಂತಿ ಮಾಡ್ಕೊಂಡಿದ್ವಿ. ಮತ್ತೆ ಮುಂದಿನ ದಿನಮಾನದಲ್ಲಿ ಈಗ ನಮ್ಮ ಲ್ಯಾಂಡ್ ಏನಾದ್ರು ಫೈನಲ್ ಆಯ್ತಂದ್ರೆ ಗೌರ್ಮೆಂಟ್ದಾಗ ಫೈಲ್ ಹೋಗಿದೆ. ಆ ಲ್ಯಾಂಡ್ ಫೈನಲ್ ಆಗಿ ನಮ್ಮ ಒಕ್ಕೂಟ ಹಸ್ತಾಂತರ ಮಾಡಂದ್ರೆ ನಾವು ಹೊಸ ಡೈರಿ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀವಿ. ಆದಷ್ಟು ಬೇಗ ಅದನ್ನು ಮಾಡಬೇಕು ಏನೆಲ್ಲ ಪ್ಲಾನ್ ಮಾಡ್ಕೊಂಡಿವಿ. ಮತ್ತು ರೈತರಿಗೆ ಏನೇನು ಬೇಡಿಕೆ ಏನೇನು ಅದಾವಲ್ಲ ಮ್ಯಾಟ್ರಿಯಲ್ ಮಾಡತ್ತಾರೆ. ಇನ್ನೊಂದು ಅಲ್ಲಿ ವಿಷಯ ನಾನು ಹೇಳೋದವ್ರು ಬಿಟ್ಟು ಆಮೇಲೆ ನೋಡ್ತೀನಿ. ಈಗ ಬಯೋಗ್ಯಾಸ್ ಮುಖಾಂತರ ಗ್ಯಾಸ್ ಎಲ್ಲ ಪ್ರಾಬ್ಲಮ್ ಆಗತ್ತೈತಲ್ಲ, ಯಾಕಂದ್ರೆ ಗೋಪುರದಲ್ಲೆಲ್ಲ ಗ್ಯಾಸ್ ತಯಾರು ಅಂತ ಇದು ಬಂದೈತ್ರಿ. ಈಗ ಅಂತ ಒಂದು 150 ಸೊಸೈಟಿ ನಾವು ಸೆಲೆಕ್ಷನ್ ಮಾಡ್ಕೊಂಡು ಇದು 15 ಕಿಲೋ ಗೊಬ್ಬರ ಯೂಸ್ ಮಾಡಿದ ಅದ್ರಲ್ಲಿ ಗ್ಯಾಸ್ ತಯಾರಾಗ್ತೈತಿ. ಒಂದು ಫ್ಯಾಮಿಲಿ ನಡೀತೈತಿ. ಮತ್ತ ವಾಪಸ್ ಗೊಬ್ಬರನ ಮತ್ತೆ ಹೊಲಕ್ಕೂ ಯೂಸ್ ಮಾಡ್ಬೋದು ಅಂತ ಒಂದು ಸ್ಕೀಮ್ ಬಂದೈತಿ. NDDB ಮುಖಾಂತರ ಅವರು 20,000 ಅಮೌಂಟ್ ಹಾಕ್ತಾರು, ರೈತರಿಗೆ 8,000 ಹಾಕ್ತಾರೆ, ನಾವು 3,000 ಕೊಡ್ತೀವಿ. ಅದೊಂದು ಇಂಪ್ಲಿಮೆಂಟ್ ಮಾಡಿ ನೋಡ್ತೀವಿ. ಸಕ್ಸಸ್ ಆಯ್ತು ಅಂದ್ರೆ ಇಡೀ ಜಿಲ್ಲೆಗೆಲ್ಲ ಕವರ್ ಮಾಡಕ್ ನೋಡ್ತೀವಿ. ಅದಕ್ಕೆ ಈಗೆಲ್ಲ ನಮ್ಮ ಬೆಳಗಾವಿ ಹಾಲು ಒಕ್ಕೂಟ ಯಶಸ್ವಿಯಾಗಿ ನಡಿಬೇಕಂದ್ರೆ ನಮ್ಗೇನು ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕರದಾರು ಅವರೆಲ್ಲರೂ ನನಗೆ ಸಹಕಾರ ಕೊಟ್ಟರು. ಅಧಿಕಾರಿ ವರ್ಗದವರು ಇವರೆಲ್ಲರೂ ಸಹಕಾರದಿಂದ ಈ ಮಟ್ಟಕ್ಕೆ ಬೆಳೆದು ಮುಂದಿನ ವರ್ಷ ಇನ್ನೂ ಹೆಚ್ಚಿನ ಲಾಭ, ಇನ್ನೂ ಹೆಚ್ಚಿನ ರೈತರಿಗೆ ಸವಲತ್ತು ಕೊಡೋದ್ರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಆಯ್ತು, ಈಗ ಎಮ್ಮಿ ಹಾಲದವರು ಪ್ರಸ್ತಾಪ ಮಾಡ್ತಾರೆ. ಈಗ ಎಮ್ಮಿ ಹಾಲು ನಾವು ಪ್ರೋತ್ಸಾಹನ ಸೇರಿ 55 ರೂಪಾಯಿ ಕೊಡ್ತಾ ಇದ್ರೆ ಹಾಲು ಒಕ್ಕೂಟ. ಪ್ರೈವೇಟ್ದವರು 60 ರೂಪಾಯಿ ಕೊಡ್ತಾ ಇದ್ದಾರೆ. ಪ್ರೈವೇಟ್ದವ್ರು 60 ರೂಪಾಯಿ ಕೊಡೋದ್ರಿಂದ ನಮ್ಮ ಹಾಲು ಒಕ್ಕೂಟಲ್ಲಿ ಆಕಳ ಹಾಲು ತಗೊಂಡು ನಮಗೆ ಕೊಡ್ತಾ ಇದ್ರು, ಎಮ್ಮಿ ಹಾಲು ಆ ಕಡೆ ಕೊಡತ್ತಾರ. ಅದಕ್ಕೆ ಆಡ್ಬಾರ್ದು. ಅದ್ರಲ್ಲಿ ಸ್ವಲ್ಪ ರೈತರಿಗೆ ಮೋಸ ಆಗತೈತೆ. ಖಂಡಿತವಾಗಿ ಮುಂದಿನ ದಿನಮಾನದಾಗ ಸರಿಪಡಿಸೋದು ನಾವು ಎಲ್ಲ ಹಾಲಿನ ಕಡೆ ಬರುವಂತ ಪ್ರಯತ್ನ. ಯಾಕಂದ್ರೆ ಅವ್ರು ಪ್ರೈವೇಟ್ದವ್ರು ಎಲ್ಲರೂ ಈಗ ಅವಶ್ಯಕತೆಯಿಂದ ಹೋಗ್ತಾರೋ ಹಾಲು ಜಾಸ್ತಿ ಆದಾಗ ಅವ್ರು ಕೊಡೋದಿಲ್ಲ. ಅದನ್ನ ರೈತರಿಗೆ ಕನ್ವಿನ್ಸ್ ಮಾಡ್ತಾರೆ. ಪ್ರೋತ್ಸಾಹನ ಆಲ್ಮೋಸ್ಟ್ ಆಲ್ ಮಾರ್ಚ್ ತನಕ SC/ST ಬಂದಿದ್ದೇನೆ. ಜನರಲ್ ಡಿಸೆಂಬರ್ ತನಕ ಬಂದಿದೆ. ಅದನ್ನು ಈಗ ಅಧಿವೇಶನ ನಡೆದಾಗ ಗೌರ್ಮೆಂಟ್ಗೆ ಜನರಲ್ದನ್ನು ಆದಷ್ಟು ಬೇಗ ಪ್ರೋತ್ಸಾಹನ ಕೊಡ್ಸಕ್ಕೆ ಪ್ರಯತ್ನ ಮಾಡಿ. ಇಡೀ ಸ್ಟೇಟ್ ಇದೆ ನಮ್ಗೆ ಒಂದಲ್ಲ, ಅದನ್ನು ಕೊಡ್ಸಕ್ಕೆ ಪ್ರಯತ್ನ ಮಾಡ್ತಾರೆ. ಎಂಟೈರ್ ಸ್ಟೇಟ್ ಬರ್ತೈತೆ ಅದು ಅಮೌಂಟ್. ಯಾಕಂದ್ರೆ ಟೋಟಲ್ ಏನು ವೆಟರ್ನರಿ ಡಿಪಾರ್ಟ್ಮೆಂಟ್, ಅನಿಮಲ್ ಹಸ್ಬೆಂಡ್ರಿ ಅದ್ರ ಬಜೆಟ್ ಏನು 1,500 ಕೋಟಿ ಬರ್ತೈತಲ್ಲ, ಅದ್ರೊಳಗೆ 1,200 ಕೋಟಿ ಪ್ರೋತ್ಸಾಹನ ಇರ್ತೈತಿ. 300 ಕೋಟಿ ಅಷ್ಟೇ ಡಿಪಾರ್ಟ್ಮೆಂಟ್ ಇರ್ತೈತಿ. 1,200 ಕೋಟಿ ಈ ಸಲ ಹೆಚ್ಚು ಇರ್ಬೋದು. ಅದ್ರೊಳಗೆ ಹಂತವಾಗಿ ಬರ್ತೈತೆ ಅದು. ಈಗ ಆಲ್ರೆಡಿ ನಾವು ಭಯ ಕೊಡಕ್ ಮಾಡ್ತಾ ಇದ್ದಲ್ಲ ರೀ. ಹೈಯೆಸ್ಟ್ ಅಲ್ಲ, ನಮ್ಮ ತುಪ್ಪ ಸೇಲ್ ಆಗ್ತಾ ಇದಾರೆ, ಪನೀರ್ ಹೋಗ್ತಾ ಇದೆ, ಬಕೆಟ್ ಮಸಾಲೆ ಅಂತ ಎಲ್ಲ ಗೋವಾ ಪುನಾಕೆಲ್ಲ ಹೋಗ್ತಾ ಇದಾರೆ, ಸ್ವೀಟ್ಸ್ ಎಲ್ಲ ಕುಂತಾ ಇದ್ದಾರೆ, ಪೇಡ. ಅದನ್ನ ಬಾಯಿ ಕೊಡಕ್ಕೆ ಜಾಸ್ತಿ ಯಾಕೆ ಕೊಟ್ಟು ಕೊಡತ್ತಂದ್ರೆ ಅದಕ್ಕೆ ಹೆಚ್ಚು ಲಾಭ ಇದೆ. ಹಾಲಿನ ಮಾರ್ಜಿನ್ ಕಡಿಮೆ ಇದೆ. ಇನ್ನೂ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಬಾಯಿ ಕೊಡಕ್ಕೆ ಏನ್ ಮಾಡ್ಬೇಕು, ಹೊಸ ಡೈರಿ ಪ್ಲಾನ್ ಮಾಡ್ಬೇಕು. ಹೈನುಗಾರಿಕೆ ಮಾಡೋರು ಇಷ್ಟೇ ಹೇಳತ್ತಾರೆ, ನೀವು ಒಂದ್ಸಲ ಯಾವ್ದೋ ಬೆಳಿ ಮಾಡ್ರ, ನೀವು ಗೊಂಜಾಳ ಬೆಳೆದ್ರೆ 2 ಸಲ ಬರ್ತೈತಿ, ಕಬ್ಬು ಬೆಳೆಸಿದ್ರೆ 1 ಸಲ ಬರ್ತೈತಿ ವರ್ಷಕ್ಕೆ. ನೀವು ಹಾಲು ಅಂದ್ರೆ ಉತ್ಪಾದನೆ ಮಾಡಕತ್ರ ನೀವು ಅದನ್ನ ಆ ಉದ್ಯೋಗ ಬಂದ ಅದು ಇರ್ಲಿ, ಇದು ಸೈಡ್ ಬಿಸ್ನೆಸ್ ತರ ನೀವು ಮಾಡ್ಕೊಂಡ್ರೆ ಅವನ್ ಬರೀ 2 ಆಕಳ ಕಟ್ಟಿದ ತಿಳ್ಕೊಂಡ್ರಿ. 2 ಆಕಳ ಕಟ್ಟಿದ್ರೆ ಬೆಳಿಗ್ಗೆ 5 ಲೀಟರ್ ಬಂತ ತಿಳ್ಕೊ 10 ಲೀಟರ್, ಸಾಯಂಕಾಲ 20 ಲೀಟರ್ ಡೈಲಿ ಅವನ್ ಏನಾರ ಮಾಡ್ಕೊತ ಹೋದಂದ್ರ ಅವ್ನು ಕನಿಷ್ಠ ತಿಂಗಳಿಗೆ ಎಲ್ಲ
ಬರೀ 2 ಆಕಳ ಕಟ್ಟಿರ್ತೈತಿ. ಇವತ್ತು ಆಕ್ಚುಲಿ ಅನ್ನ ಸಬ್ದಲ್ಲಿ ಅವ್ರಿಗೂ ಗೆಸ್ಟ್ ಕರೆದಿದ್ದು ಅವ್ರು ಜಿಲ್ಲೆಯಾಗಿದ್ರು ಬರ್ತಿಲ್ಲ. ಆಕಳದ ಕೇರ್ ಕೊಡಿಸಂತೇಳಿ DCC ಬ್ಯಾಂಕಿಂದ ಆಕಳಿಗೆ ಕೊಡಿಸ್ಬೇಕಂತ ಪ್ಲಾನ್ ಇದೆ. ಅದ್ರ ಮುಂದಿನ ದಿನಮಾನ ನೋಡಿ ಸೆಕ್ಯೂರಿಟಿ ಹೇಗೆ ಮಾಡ್ಬೇಕಂತ ಹೇಳಿ ಅದನ್ನು ಡಿಸಿಷನ್ ತಗೋತಾರೆ. ಅದರಿಗೆ ಸೆಕ್ರೆಟರಿಗಳಿಗೂ ರಿಕ್ವೆಸ್ಟ್ ಮಾಡಿದ್ವಿ, ಎಲ್ಲ ಅವ್ರ ಕೈಯಾಗ ಇರ್ತೈತಿ, ಆಡಳಿತ ಕಡೆ ಇರ್ತೈತಿ. ಹೊರಗೆ ಕೊಡ್ಬೇಡಪ್ಪ, ಅವ್ರ ಅವಶ್ಯಕತೆ ಇದ್ದಾಗ ಹೋಯ್ತು ನಿಮ್ಮ ಹಾಲು ಹೆಚ್ಚಾದಾಗ ನಿಮ್ಗೆ ಕೇರ್ ಮಾಡಿದ್ರ ಮತ್ತೆ ಈ ಕಡೆ ಬರಬೇಕು. ಮತ್ತೆ ಈಗ ಯಾಕೆ ಮಾಡ್ತೀರಿ? 2 ಟೈಮ್ ನಾಗ ಕೊಡೋದು ಮೋಸ್ಟ್ಲಿ ಒಂದು ತಿಂಗಳದಾಗ ಇಂಪ್ರೂವ್ ಆಗ್ಬೋದು, ಹಾಲು ಹೆಚ್ಚಿಗೆ ಬರ್ಬೋದು. ಈಗ ಬರ್ತೈತಿ, ಹೆಚ್ಚು ಬಂದ್ರೆ ಮಾರ್ಕೆಟ್ ಅದಕ್ಕೆ ಹೆಚ್ಚಿಗೆ ಡಿಮಾಂಡ್ ಐತಿ, ನಿಮ್ಗೆ ಲಾಭ ಆಗ್ತದೆ. ಏನ್ರಿ ಸರ್? ಸದಸ್ಯರು ಯಾರು ಆ ಥರ ಮಾಡ್ಕೊಂಡಿಲ್ರಿ. ಇಲ್ಲ, ಸದಸ್ಯರು ಯಾರು ಮಾಡ್ಕೊಂಡಿಲ್ಲ. ಕೆಲವೊಂದ್ ಕಡೆ ಏನಾಗ್ತಿತ್ತು ಅಂದ್ರೆ ರೀ, ಅಲ್ಲೇ ಬಂದು ಕೆಲವೊಂದು ಪ್ರೈವೇಟ್ದವರು ಈ ಎಮ್ಮೆ ಸಪ್ರೇಟ್ ಆಗಿ ಒಯ್ಯುವಂತ ಮಾಡ್ಕೊಂಡಿಲ್ಲ ಸೊಸೈಟಿ. ಆದ್ರೆ ಈ ಕೆಲವೊಂದು ಪ್ರೈವೇಟ್ದವರು ಬೇರೆ ಬೇರೆ ಕಡೆ ಮಾಡತ್ತಾರ. ನಮ್ಮ ಸದಸ್ಯರು ಮಾಡಿಲ್ಲ. ಕೆಲವೊಂದು ನಮ್ಮ ಹಾಲು ಹೊಂಟೈತಲ್ಲ, ಅದು ಹೋಗಾಕ ನಿಲ್ಸಕ್ ಪ್ರಯತ್ನ ಮಾಡ್ತಾರೆ. ಎಮ್ಮೆ ಹಾಲಿಗೆ ಆಕಳ ಹಾಲು ನಮ್ದು ಜಾಸ್ತಿ ಇದೆ ರೇಟ್. ನಾವು ರೈತರು ಕೊಡೋದು ಆಕಳ ನಮ್ದು ಜಾಸ್ತಿ ಐತಿ. ಎಮ್ಮೆ ಹಾಲು ಅವ್ರದ್ದು 5 ರೂಪಾಯಿ ಜಾಸ್ತಿ ಇದೆ. ಅದಕ್ಕೆ ಸ್ವಲ್ಪ ಡೈವರ್ಟ್ ಆಗ್ತದೆ. ಅದು ನಾವು 55 ಲಕ್ಷ ಆಗಿದೆ. ಮೊದಲ ಬೇರೆ 43 ಇತ್ತು, ಈಗ 55 ಬಂದಿದ್ವಿ. ಇದು ಮತ್ತೆ ಹೆಲ್ಪ್ ಜಾಸ್ತಿ ಮಾಡೋದಪ್ಪ ಕೊಡಕ್ಕೆ ಹೇಳ್ತೀವಿ. ಹಂಗೆ ಹೇಳಕ್ ಬರೋದಿಲ್ಲ, ಯಾಕಂದ್ರೆ ಎಲ್ಲರೂ ನಮ್ಮ ರೈತರು ಇರ್ತಾರೆ. ನೀವು ಎಮ್ಮೆ ಕೊಟ್ಟು ನಾವು ಆಕಳ ತಗೊಂಡಂದಾಗ ಅಲ್ಲಿ ರೈತರಿಗೆ ಅಡಚಣೆ ಆಗ್ತದೆ.